ಆಶ್ರಮದ ಆಸ್ತಿ ಕಬಳಿಸಲು ಸ್ವಾಮೀಜಿ ಹುನ್ನಾರದ ಆರೋಪವನ್ನ ಮಾಡಿದ್ದಾರೆ. ಅಜ್ಜಿ ಹೆಸರಲ್ಲಿದ್ದ ಆಶ್ರಮವನ್ನ ಕಬಳಿಸುವುದಕ್ಕೆ ಹುನ್ನಾರ ಮಾಡಲಾಗಿದೆ ಅನ್ನೋ ಆರೋಪ. ನೋಡಿ, ಆಶ್ರಮದ ಆಸ್ತಿಯನ್ನ ಕಬಳಿಸುವುದಕ್ಕೆ ಅಂದ್ರೆ ಹುನ್ನಾರ ಆಗಿದೆ. ಅಜ್ಜಿ ಹೆಸರಲ್ಲಿದ್ದಂತೆ ಆಶ್ರಮ, ಸ್ವಾಮೀಜಿ ಮೇಲೆ ಆಶ್ರಮದ ಅಜ್ಜಿಯ ಸಂಬಂಧಿಗಳು ಮುಗಿಬಿದ್ದಿದ್ದಾರೆ. ಚಿಕ್ಕಬಳ್ಳಾಪುರದ ಓಂಕಾರ ಜ್ಯೋತಿ ಆಶ್ರಮದಲ್ಲಿ ಭಾರಿ ಹೈಡ್ರಾಮಾನೆ ನಡೆದು ಹೋಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರ ಗ್ರಾಮದ ಬಳಿ ಇರುವಂತ ಆಶ್ರಮ. ಉಮಾಮಹೇಶ್ವರ ಸ್ವಾಮೀಜಿ ಮೇಲೆ ಆರೋಪ ಕೇಳಿ ಬಂದಿರುವುದು. ಅಜ್ಜಿಗೆ ಮೋಸ ಮಾಡಿ ಆಶ್ರಮ ಆಸ್ತಿಯನ್ನ ಬರೆಸಿಕೊಂಡಿದ್ದಾರೆ ಅನ್ನೋ ಆರೋಪ ಇದೆ. ಅನಾರೋಗ್ಯದಿಂದ ಆಶ್ರಮದ ಬೆಡ್ ಮೇಲೆ ಮಲಗಿದ್ದಾರೆ ಅಜ್ಜಿ ಜಯಮ್ಮ. ಸೇವೆ ಮಾಡಲು ಆಶ್ರಮಕ್ಕೆ ಬಂದ ಸ್ವಾಮೀಜಿಯಿಂದ ವಂಚನೆಯ ಆರೋಪ. ಸ್ವಾಮೀಜಿ ಹಾಗೂ ಅಜ್ಜಿಯ ಸಂಬಂಧಿಕರ ನಡುವೆ ಮಾತಿನ ಚಕಮಕಿ ನಡೆದು ಹೋಗಿದೆ. ಓಂಕಾರ ಜ್ಯೋತಿ ಆಶ್ರಮ ಸ್ಥಾಪನೆ ಮಾಡಿದ್ದಂತ ಮರಿಯಪ್ಪ ಜಯಮ್ಮ ದಂಪತಿ. ಓಂಕಾರ ಜ್ಯೋತಿ ಆಶ್ರಮ ಸ್ಥಾಪನೆ ಮಾಡಿದ್ರು ಇವರು. ಜಯಮ್ಮ ಅವರ ಹೆಸರಿನಲ್ಲಿ ಆಶ್ರಮ ಇತ್ತು. ಮರಿಯಪ್ಪನವರ ನಿಧನದ ನಂತರ ಇವರೇ ನೋಡಿಕೊಳ್ತಾ ಇದ್ರು. ಬಟ್ ಅವರನ್ನ ನೋಡಿಕೊಳ್ಳುವ ನೆಪದಲ್ಲಿ ಬಂದಿದ್ದಂತ ಒಬ್ಬ ಸ್ವಾಮೀಜಿ ಅಜ್ಜಿಗೆ ಮೋಸ ಮಾಡಿ ಅವರ ಹೆಸರಲ್ಲಿದ್ದಂತ ಆಶ್ರಮವನ್ನ, ಆಸ್ತಿಯನ್ನ ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪವನ್ನ ಆ ಅಜ್ಜಿಯ ಸಂಬಂಧಿಗಳು ಮಾಡ್ತಾ ಇದ್ದಾರೆ. ನಿಮಗೆ ಯಾವುದೇ ರೀತಿ ಹೋದ್ರು, ಗುಡಿಬಂಡೆಗೆಲ್ಲ ಕರ್ಕೊಂಡು ಹೋದ್ರು. ನನಗೆ ಹುಷಾರಿರಲಿಲ್ಲ. ಟ್ರಸ್ಟ್ ಮಾಡೋದು ನಿಮ್ಮ ಸಂಬಂಧಿಕರಿಗೆ ಯಾರಿಗೂ ಏನು ಹೇಳಕ್ ಹೋಗಬೇಡಿ, ಯಾರೂ ಇಲ್ಲಿ ಬರೋದು ಬೇಡ ಅಂತ ಹೇಳಿದ್ರು. ಅದಕ್ಕೆ ನಾನು ಆಯಿತು ಅಂತ ನಾನು ಸುಮ್ಮನೆ, ಅವ್ರು ನನಗೆ ಬೆದರಿಕೆ ಆಗ್ತಾಯಿದ್ರು. ನಾನು ತಲೆ ಆಡಿಸ್ಕೊಂಡು ಸುಮ್ಮನೆ ಆದೆ. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಏನು ಮಾಡಿದ್ರು, ಟ್ರಸ್ಟ್ ಮಾಡೋ ನೆಪದಲ್ಲಿ ದಾನಪತ್ರ ಅಂತ ಮಾಡ್ಕೊಂಡ್ಬಿಟ್ರು, ಗಿಫ್ಟ್ ಡೀಡ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಯಾವುದಕ್ಕೂ ಯಾವುದೇ ಕಾರಣಕ್ಕೂ ಗಿಫ್ಟ್ ಮಾಡಂತ ನಾನು ಯಾರಿಗೂ ಹೇಳಿಲ್ಲ. ಅಲ್ಲಿಗೆ ಟ್ರಸ್ಟ್ ಮಾಡ್ಕೊಂಡ್ರೆ ಸ್ವಂತ ಹೆಸರಿಗೆ ಮಾಡ್ಕೊಂಡಿದ್ದಾರೆ. ಅದು ಅಲ್ಲಿ ಖಾತಾದಲ್ಲಿ ಏನು ಬರ್ತಾ ಇದೆ ಅಂದ್ರೆ ಸ್ವಾಮಿಗಳ ಹೆಸರು ಬರ್ತಾ ಇದೆ, ಟ್ರಸ್ಟ್ ಪರವಾಗಿ ಇವ್ರ ಹೆಸರು ಬರ್ತಾ ಇದೆ. ಅದೇ ಟ್ರಸ್ಟ್ ಮಾಡಕ್ಕೆ ಅವರು ಒಪ್ಪಿಲ್ಲ, ಬಲವಂತ ಮಾಡಿ ಇವರು. ಖಂಡಿತ ಇಲ್ಲ. ಇವತ್ತು ವಿಶೇಷ ಒಂದು ವಿಷಯ ಹೇಳ್ಬೇಕು. ಇವತ್ತು ಹುಟ್ಟಿದ ಹಬ್ಬ ನನ್ನದು. ಅದಕ್ಕೆ ನಮ್ಮ ವಿಶ್ ಮಾಡ್ಲಿಕ್ಕೆ ಅಂತ ಸ್ವಾಮಿಗಳು ಎಲ್ಲರೂ ಇವತ್ತು ಬಂದಿದ್ದಾರೆ ಈ ವಿಚಾರ. ಆದ್ರೆ ಈ ವಿಚಾರ ಅಂತ ಮಾತಾಡಿ ಅಮ್ಮ ಆಶೀರ್ವಾದ ತಗೊಂಡು ನಾವು ಕೆಳಗೆ ಸ್ವಾಮಿಗಳು ನಾವೆಲ್ಲ ಅಷ್ಟೊತ್ತಿಗೆ ಇವರೆಲ್ಲ ಬಂದು ನನ್ನನ್ನು ಎಲ್ದಾಡಿ ಬಾಗಿಲೆಲ್ಲ ಮುರಿದು ಏನೇನೋ ಮಾಡಿದ್ರು, ಇಲ್ಲಿ ಗಲಾಟೆಗಳು ಮಾಡಿದ್ರು. ಅದು ತಲೆಗೂ ಕೂಡ ಗಾಯ ಆಗಿದೆ, ಬೆನ್ನಿಗೂ ಕೂಡ ಗಾಯ ಆಗಿದೆ, ನನಗೂ ಹುಷಾರಿಲ್ಲ. ಈ ಸಂದರ್ಭದಲ್ಲಿ ಎಲ್ದಾಡಿ ಏನೇನೋ ಮಾಡಿದ್ದಾರೆ ಅವರು. ಹೇಳಿ ಮಾಡಿದ್ದು ಖಂಡಿತ ಇಲ್ಲ. ನನಗೇನು ಅವಶ್ಯಕತೆ ಇಲ್ಲ. ನಾನು ಫಸ್ಟಿಗೆ ಹೇಳಿದ್ದೆ, ಅಮ್ಮ 4-5 ವರ್ಷದಿಂದ ಹೇಳ್ತಾ ಇದ್ರು, ಏನಾದರೂ ನಿನ್ನ ಹೆಸರಿಗೆ ಮಾಡ್ಕೊಪ್ಪ ಅಂತ. ನನಗೆ ಬೇಡ ಅಂತ ಹೇಳಿದೆ. ಆದರೂ ಮತ್ತೆ ಹೇಳಿದ್ದೆ, ನಾನೇ ಹೇಳಿದೆ, ಹಾಗೇನಾದಿದ್ರು ಟ್ರಸ್ಟ್ ಮಾಡಿ ಅಮ್ಮ, ಟೆಸ್ಟ್ ಮಾಡಿಬೇಕಾದ್ರೆ ನಾನು ನಮ್ಮ ಅದಕ್ಕೆ ಸಂಬಂಧಪಟ್ಟ ಕೆಲವರು ಇಲ್ಲಿದ್ದ ಲೋಕಲ್ ಯಾರಿದ್ದಾರೆ ಚಿಕ್ಕಬಳ್ಳಾಪುರ ಅವರನ್ನೆಲ್ಲ ಹಿಡ್ಕೊಂಡು ಈಗ ಈ ಥರ ಮಾಡಿ ಗುರುಗಳೇ ಅಂತೇಳಿ ನಮ್ಮ ಲಕ್ಷ್ಮೀನಾರಾಯಣ ಇದ್ದಾರೆ ಇಲ್ಲಿ ಅಡ್ವೊಕೇಟು, ಅವ್ರ ಹತ್ರ ಮಾರ್ಗದರ್ಶನ ತಗೊಂಡು ಅವ್ರು ಈ ರೀತಿ ಮಾಡ್ಕೊಂಡು ಹೋಗ್ಬೋದು ಅಂತ ಈ ಥರ ಮಾಡಿದ್ದೇವೆ. ಬಿಟ್ಟರೆ ಈಗ ನೀವು ಟ್ರಸ್ಟಿಗೆ ಬರ್ಸ್ಕೊಂಡಿದ್ರೆ ನಿಮ್ಮ ಸ್ವಂತ ಹೆಸರು ಬರ್ಸ್ಕೊಂಡು ನನ್ನ ಹೆಸರಿಗಿಲ್ಲ.